ಎಲ್ರಿಗೂ. ಶೋಲ್ಡರ್ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋ ನಾನು ನನ್ನ ಚಾನಲಲ್ಲೇ ಅಪ್ಲೋಡ್ ಮಾಡಿರ್ತೀನಿ. ಆದರೂ ಕೂಡ ನಾನು ಶೋಲ್ಡರ್ ಅನ್ನೋ ಟಾಪಿಕ್ನೇ ತೊಗೊಂಡು ಬಂದಿದ್ದೀನಿ. ಯಾಕೆ ಅಂದರೆ ತುಂಬ ಸಲ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಸ್ಟೂಡೆಂಟ್ಸ್ ಅಥವಾ ಟೈಲರ್ ಕೂಡ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಂದರೆ ಶೋಲ್ಡರಲ್ಲಿನೇ. 40 ಅವ್ರ ಹತ್ರ 40 ಸೈಜ್ ಇದೆ ಅಂದಿದ ತಕ್ಷಣ ಅವ್ರು ಇಲ್ಲಿ ತಗೊಳ್ಳೋದೇ ಮೇಯ್ನ್ 15, 16, ಕೆಲವೊಂದ್ಸಲಿ ಇನ್ನೂ ಜಾಸ್ತಿ ತೊಗೊಂಡ್ಬಿಟ್ಟಿರ್ತಾರೆ, 17 ಅಂತ ಎಲ್ಲ ತಗೋಬಿಡ್ತಾರೆ. ಯಾಕಂದರೆ ದಪ್ಪ ಇದ್ದಾರೆ ಅಂದಿದ ತಕ್ಷಣ ಅವ್ರ ಶೋಲ್ಡರ್ ಕೂಡ ಬ್ರಾಡ್ ಇರುತ್ತೆ ಅಂತ ಅಂದ್ಕೊಂಡು ಅಷ್ಟು ತೊಗೊಂಡ್ಬಿಟ್ಟಿರ್ತಾರೆ. ಬಟ್ ಇದು ಸರಿನಾ? ಇದು ಎಲ್ಲರಿಗೂ ವರ್ಕೌಟ್ ಆಗುತ್ತಾ? ಸೊ 40 ಇದ್ದಿದ ತಕ್ಷಣ ನಾವು 15, 16 ಅಂತ ತೊಗೊಂಡು ಹೊಲಿತೀವಿ ಅನ್ನೋದು ಎಲ್ರಿಗೂ ಸರಿ ಬರಲ್ಲ. ಸೊ ಹಂಗಾಗಿ ಶೋಲ್ಡರ್ ತಗೊಳ್ಳೋದು ತುಂಬ ಕೇರ್ಫುಲ್ಲು. ಸೊ ಶೋಲ್ಡರೇ ಇಲ್ಲದೆ ನಾವು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಬೋದು. ಸೊ ನಮ್ಮದೇ ಆ್ಯಪಲ್ಲಿ ನಾನು ಈ ಮೆಥಡ್ನ ಅಪ್ಲೋಡ್ ಮಾಡಿದ್ದೀನಿ. ನಮಗೆ ಬ್ಲೌಸ್ ಕಟ್ ಮಾಡೋದಕ್ಕೆ ಶೋಲ್ಡರೇ ಬೇಡ, ಫುಲ್ ಬಸ್ಟ್ ಮೇಲೆ ಫುಲ್ ಫಾರ್ಮುಲಾ ಯೂಸ್ ಮಾಡಿ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ 349ಗೆ ನಿಮಗೆ ಈ ಕೋರ್ಸ್ ಸಿಗ್ತಾ ಇದೆ. ಪರ್ಚೇಸ್ ಮಾಡಿ ಹೊಸ ಮೆಥಡ್ ಕಲ್ತ್ಕೊಳ್ಳಿ. ತುಂಬ ಈಸಿನೇ ಇದೆ, ಪರ್ಫೆಕ್ಟಾಗಿ ಬರುತ್ತೆ ಪ್ರತಿಯೊಬ್ಬರಿಗೂ. ಸೊ ಏನೇನು ಪ್ರಾಬ್ಲಮ್ ಮಾಡ್ತಾ ಇದ್ದೀವಿ ಅದೆಲ್ಲ ನಿಮ್ಗೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಆ್ಯಪ್ನ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಇನ್ನೂ, ಪ್ಲೇಸ್ಟೋರ್ಗೆ ಹೋಗಿ ಲರ್ನ್ ವಿತ್ ಲಕ್ಷ್ಮಿ ಅಂತ ಸರ್ಚ್ ಮಾಡಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ಇವರಿಗೆ 40 ಅಂತ ಫುಲ್ ಬಸ್ಟ್ ಇದೆ. ಸೊ ಶೋಲ್ಡರ್ ಅನ್ನೋದು ನಾನು ಇಲ್ಲಿ 14 ಅಂತ ತೊಗೊಂಡಿದ್ದೀನಿ. 14 ತೊಗೊಂಡ್ರು ಕೂಡ ಇವ್ರಿಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ಶೋಲ್ಡರ್ ಅನ್ನೋದು ಯಾವಾಗೂ ನಾವು ಅಪ್ಪರ್ ಚೆಸ್ಟ್ ಮೇಲೆ ಅಥವಾ ಫುಲ್ ಬಸ್ಟ್ ಮೇಲೆ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಶೋಲ್ಡರ್ನ ನಾವು ಬಾಡಿ ನೋಡಿನೇ ತಗೋಬೇಕಾಗುತ್ತೆ. ಎಷ್ಟೊಂದ್ಸಲಿ ನಮ್ಗೆ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ತೊಗೊಳೋದು ಗೊತ್ತಾಗೋದೇ ಇಲ್ಲ, ಎಷ್ಟು ತೊಗೊಂಡಿರ್ತಾರೆ ಏನು ಅದೇನು ಗೊತ್ತಾಗಲ್ಲ. ಹಾಗಾಗಿ ನೀವು ಬಾಡಿ ಮೆಜರ್ಮೆಂಟ್ ತೊಗೊಳೋದನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕೆಂದರೆ ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ಕೆಲವರು ಲೇಡೀಸ್ ಬಾಡಿ ಯಾವ ಥರ ಇರುತ್ತೆ ಅಂದರೆ, ಸೊ ಒಂಥರ ಶೋಲ್ಡರ್ ಅನ್ನೋದು ಬ್ರಾಡ್ ಇರುತ್ತೆ, ಇಲ್ಲಿ ತುಂಬ ಕರ್ವಿ ಆಗಿರ್ತಾರೆ ಅವರು. ಸೊ ಅಂಥವ್ರಿಗೆ ಅವ್ರದ್ದು 34 ಇರಲಿ 35 ಇರಲಿ ಅಪ್ಪರ್ ಚೆಸ್ಟ್ ಫುಲ್ ಬಸ್ಟ್ ಅನ್ನೋದು, ಶೋಲ್ಡರ್ ಅನ್ನೋದನ್ನ ನೀವು ಜಾಸ್ತಿನೇ ತಗೋಬೇಕು. ಈ ಪಾರ್ಟ್ ಅವ್ರಿಗೆ ಬ್ರಾಡ್ ಇರುತ್ತೆ. ಸೊ ಜೆಂಟ್ಸ್ಗೆ ಇರುತ್ತಲ್ಲ ಸೇಮ್ ಆ ಥರನೇ ಇರ್ತಾರೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ಪಾರ್ಟ್ ತುಂಬ ಹೆವಿ ಇರುತ್ತೆ. ಸೊ ಈ ಥರ ಇರ್ತಾರೆ ಅವರು. ಇದನ್ನ ಆಪಲ್ ಶೇಪ್ ಬಾಡಿ ಅಂತ ಹೇಳ್ತೀವಿ, ಇದನ್ನ ಆರ್ ಗ್ಲಾಸ್ ಬಾಡಿ ಅಂತ ಹೇಳ್ತೀವಿ. ನೀವೇನೋ ಟೈಲರ್ ಆಗ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ ನಿಮ್ಗೆ ಇದ್ರ ಬಗ್ಗೆ ಒಂದು ಕನಿಷ್ಠ ಜ್ಞಾನ ಇರಲಿ, ಲೇಡೀಸ್ ಬಾಡಿ ಟೈಪ್ಸ್ ಯಾವ್ಯಾವ ಥರ ಇರುತ್ತೆ ಅಂತ. ಈಗೆಲ್ಲ ಇನ್ಫಾರ್ಮೇಷನ್ಗೆಲ್ಲ ನಾವು ತುಂಬ ಕಷ್ಟಪಡಬೇಕಾಗಿಲ್ಲ, ಯೂಟ್ಯೂಬ್ ನೋಡಿದ್ರೆ ಸಾಕು ನಮ್ಗೆ ಗೊತ್ತಾಗುತ್ತೆ. ಸೊ ಯಾವ ಥರ ಬಾಡಿ ಟೈಪ್ ಇರುತ್ತೆ, ಹೇಗೆ ನಾವು ಸ್ಟಿಚ್ ಮಾಡಬೇಕು, ಯಾವ ಥರ ಡ್ರೆಸ್ ಹಾಕಬೇಕು ಅಂತಲೂ ತುಂಬ ಚೆನ್ನಾಗಿನೇ ಗೈಡ್ ಮಾಡ್ತಾರೆ ನಮಗೆ. ಸೊ ಬಾಡಿ ಟೈಪ್ ಮೇಲೆ ನೀವು ಈ ಥರ ಬಟ್ಟೆ ಹಾಕಿ ಇದ್ರಲ್ಲಿ ನೀವು ಚೆನ್ನಾಗಿ ಕಾಣ್ತೀರ ಅಂತ. ಅದು ನೀವು ಟೈಲರ್ ಆಗ್ತಿದ್ದಾರೆ ಅಂದರೆ ಮೇಯ್ನ್ ನಮ್ಗೆ ಅದು ಗೊತ್ತಿರಲೇಬೇಕು, ಬಾಡಿ ಶೇಪ್ಸ್ ಯಾವ ಥರ ಇದೆ ಅಂತ. ಸೊ ಈ ಇನ್ಫಾರ್ಮೇಷನ್ ಇದ್ದಾಗ ನೀವು ಫಸ್ಟ್ ಟೈಮೇನೆ ಅವ್ರಿಗೆ ಬ್ಲೌಸ್ನ ಕರೆಕ್ಟಾಗಿ ಹೊಲ್ಕೊಡ್ತೀರಾ. ಎಷ್ಟೊಂದ್ಸಲಿ ಏನಾಗುತ್ತೆ ಅಂದರೆ ನಂಗೆ ಇಲ್ಲಿ ಬಿಗೀತಿದೆ ಅಂತೆಲ್ಲ ಆಲ್ಟ್ರೇಷನ್ ತಂದು ಕೊಟ್ಬಿಡ್ತಾರೆ. ಯಾಕೆ ಅಂದರೆ ನಿಮ್ಗೆ ಈ ಡಿಫ್ರೆನ್ಸ್ ಎಲ್ಲ ಗೊತ್ತಿರಲ್ಲ. ಸೊ ನೀವು ಎಲ್ಲರಿಗೂ ಒಂದೇ ಮೆಥಡಲ್ಲಿ ಕಟ್ ಮಾಡ್ತಿರ್ತೀರ. ಎಕ್ಸಾಂಪಲ್ ನೋಡಿ, ಕೆಲವರಿಗೆ ಯಾವ ಥರ ಬರುತ್ತೆ ಅಂದರೆ ಸೊ ಈ ಥರ ಇರುತ್ತಲ್ವಾ. ಸೊ ಕೆಲವರಿಗೆ ನಾವು ಈ ರೀತಿ ಶೇಪ್ ಕೊಡಬೇಕಾಗುತ್ತೆ. ಸೊ ಶೋಲ್ಡರ್ ಅನ್ನೋದು ಚಿಕ್ಕದು ಬರುತ್ತೆ ಇವ್ರಿಗೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ, ಸೊ ಅರ್ಥ ಆಯಿತು ಅನ್ಸುತ್ತೆ, ಇದು ಅರ್ಥ ಆಯ್ತು ಅನ್ಕೋತೀನಿ. ಕೆಲವರಿಗೆ ಇನ್ನೊಂದ್ಸಲಿ ಏನಾಗುತ್ತೆ ಅಂದ್ರೆ ಈ ತರ ಒಳಗಡೆ ಬಂದು ಹಿಂಗ್ ಶೇಪ್ ಕೊಡ್ಬೇಕು. ಸೊ ಗೊತ್ತಾಯ್ತಲ್ಲ, ಇವ್ರದ್ದು ಶೋಲ್ಡರ್ ಹೆವಿ ಇದೆ, ಈ ಪಾರ್ಟ್ ತುಂಬಾ ಚಿಕ್ಕದಿದೆ. ಇವ್ರಿಗೆ ಏನಾಗುತ್ತೆ ಅಂದ್ರೆ ಶೋಲ್ಡರ್ ಚಿಕ್ಕದಿದೆ, ಚೆಸ್ಟ್ ಪಾರ್ಟ್ ದೊಡ್ಡದಿದೆ. ಸೊ ನೀವು ಇದನ್ನ ಯಾರಿಗೆ ಕೊಡ್ಬೇಕು ಅನ್ನೋ ಗೊತ್ತಿದ್ದಾಗ ಮಾತ್ರ ನೀವು ಬ್ಲೌಸ್ ಆಲ್ಟ್ರೇಷನ್ ಇಲ್ಲದೆ ಫಸ್ಟ್ ಟೈಮೇ ಕರೆಕ್ಟಾಗಿ ಫಿಟ್ಟಿಂಗ್ ಕೊಡ್ತೀರಾ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಸ್ವಲ್ಪ ರಿಸರ್ಚೇ ಮಾಡಬೇಕು. ಸೊ ಜಾಸ್ತಿ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದ್ರಿಂದಾನೇ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಬಾಡಿ ಇದೆಯಾ ಆ ಥರ ಬಾಡಿ ಇದೆಯಾ ಅಂತ ಗೊತ್ತಾಗುತ್ತೆ. ಇನ್ನು ಕೆಲವರು ಇರ್ತಾರೆ ಬಾಕ್ಸಿ ಥರ. ಸೊ ನೋಡಿರ್ಬೋದು ನೀವು ಡ್ರೆಸ್ ಎಲ್ಲ ಹೊಲಿತಿದ್ದಾಗ ನಮ್ಗೆ ಒಂದೊಂದ್ಸಲಿ ಆ ಕರ್ವ್ ಕೊಡೋಕ್ಕೆ ಜಾಗ ಇರಲ್ಲ, ಜಸ್ಟ್ ಒಂದು ಸ್ಟ್ರೈಟ್ ಒಂದು ಸ್ಟಿಚ್ ಹಾಕ್ಬಿಟ್ಟಿರ್ತೀವಿ. ಸೊ ಈ ಥರನೂ ಬಾಡಿ ಇರುತ್ತೆ, ತುಂಬ ಟೈಪ್ಸ್ ಇರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ, ಇದೆಲ್ಲ ಗೊತ್ತಿದ್ದಾಗಷ್ಟೇ ನಿಮಗೆ ಬ್ಲೌಸಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ಸೊ ಗೊತ್ತಾಯ್ತಲ್ಲ, ಇವರಿಗೆ ನೋಡಿ 40 ಇದೆ ಫುಲ್ ಬಸ್ಟ್, 14 ತೊಗೊಂಡಿದ್ದೀನಿ, ಆದರೂ ಕೂಡ ಇವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಫಸ್ಟ್ ಟೈಮ್ ಹೊಲಿದಾಗ. ಸೊ ಏನು ಮಾಡ್ಬೋದು ಅಂದರೆ, ಹಂಗಂತ ಶೋಲ್ಡ್ರನ್ನ ನಾವು ಮೊದಲೇ ತುಂಬ ಚಿಕ್ಕದು ತೊಗೊಳಕ್ಕಾಗಲ್ಲ. ಯಾಕಂದರೆ ಚೆಸ್ಟ್ ಲೈನ್ ಅನ್ನೋದು ಟೈಟ್ ಬಂದುಬಿಡುತ್ತೆ, ಈ ಪಾರ್ಟ್ ಟೈಟ್ ಬಂದುಬಿಡುತ್ತೆ. ನಾವು ಶೋಲ್ಡರ್ ಚಿಕ್ಕದು ಮಾಡಿ ಇದನ್ನು ಉದ್ದ ಮಾಡ್ತಾ ಇದ್ದೀವಿ ಅಂದರೆ ಚೆಸ್ಟ್ ಲೈನ್ ಟೈಟ್ ಬಂದುಬಿಡುತ್ತೆ. ಏನು ಮಾಡ್ಬೋದು ಇಂಥವ್ರಿಗೆ ಅಂದರೆ, 40 ಇದ್ದು ನೀವು 14 ತೊಗೊಂಡ್ರು ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂದರೆ, ಸೊ ಈ ರೀತಿ ತಗೋತೀರಾ ಅಲ್ವಾ. ಸೊ ಇಲ್ಲಿ ಅಕ್ರಾಸ್ ಬ್ಯಾಕ್ ಅಂತ ಏನು ಇಲ್ಲಿ ಬರ್ತಲ್ಲ, ಈ ಮಿಡ್ ಪಾಯಿಂಟ್ ತಗೋತೀವಲ್ಲ, ಇಲ್ಲಿಂದ ಮೇಲೋಗಿ ಶೋಲ್ಡರ್ನ ಕಮ್ಮಿ ಮಾಡ್ಕೊಳ್ಳಿ, 1/2 ಇಂಚ್ ಮಾತ್ರ ಕಡಿಮೆ ಮಾಡ್ಕೊಳ್ಳಿ.
ಇಲ್ಲಿ ಚೆಸ್ಟ್ ಲೈನು ಅಥವಾ ಶೋಲ್ಡರ್ನ ಮೊದಲೇ ಕಡಿಮೆ ತಗೊಳ್ಳೋದು ಇದೆಲ್ಲ ಮಾಡೋದು ಬೇಡ. ಈ ಪಾರ್ಟಿಂದ ಒಂದು 1/2 ಇಂಚು ಕಡಿಮೆ ತಗೋಬಹುದು. ಇಲ್ಲೂ ಕೂಡ ನಿಮ್ಗೆ 1 ಇಂಚ್ವರೆಗೂ ಶೋಲ್ಡರ್ ಮೈನಸ್ ಆಗಿ ಶೋಲ್ಡರ್ ಡ್ರಾಪ್ ಆಗೋದು ನಿಮಗೆ ಕಡಿಮೆ ಆಗುತ್ತೆ. ಸೊ ಗೊತ್ತಾಯ್ತು ಅನ್ಕೋತೀನಿ ನಾನು ಹೇಳಿದ್ದೇನು ಅಂತ. ಸೊ ಇದ್ರ ಬಗ್ಗೆ ಎಲ್ಲ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಸೊ ಬ್ಲೌಸ್ನ ಆದಷ್ಟು ಪ್ರಾಬ್ಲಮ್ ಇಲ್ಲದೆ ಸ್ಟಿಚ್ ಮಾಡಿ. ಥ್ಯಾಂಕ್ ಯು.